ಇವತ್ತು ಸಖತ್ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಬಾದಾಮ್ ಪುರಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಯಾರೆಲ್ಲ ಮಾಡಿರಲ್ಲ ಫಸ್ಟು ಟ್ರೈ ಮಾಡಬೇಕು ಅಂದವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ ನಾನು 2 ಕಪ್ಪು ಮೈದಾ ತೊಗೋತಿದ್ದೀನಿ. ನೀವು 2 ಕಪ್ ಜಾಸ್ತಿ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡೋರು 1 ಕಪ್ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 3 ಸ್ಪೂನಷ್ಟು ತುಪ್ಪ ಕಾಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು 1 ಕಪ್ ತೊಗೊಂಡ್ರೆ 1.5 ಸ್ಪೂನ್ ಹಂಗೆ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಸಲ ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸ್ಕೊಂಡ್ರೆ ಮೈದಾಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮೈದಾಗೆ ತುಪ್ಪ ಹಾಕಿದ ತಕ್ಷಣ ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಎಲ್ಲ ಹೊಂದ್ಕೊಂಡು ಕಲಿಸ್ಕೊಂಡಾದ್ಮೇಲೆ ನಾವು ಉಂಡೆ ಕಟ್ಟಿದ್ರೆ ಈ ಥರ ಶೇಪಲ್ಲಿ ಬರಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 3 ಕಪ್ ಮೈದಾಗೆ ಅರ್ಧ ಕಪ್ಪಷ್ಟು ನೀರಾಗಿದೆ ನೋಡಿ. ಇಷ್ಟ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಒಂದು 4ರಿಂದ 5 ನಿಮಿಷಗಳ ಕಾಲ ನೀಟಾಗಿ ನಾದ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಟೈಮ್ ಮಾಡೋರು ಕೂಡ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು 5 ನಿಮಿಷ ನಾದ್ಕೊಂಡ್ರೆ ಈ ಥರ ಸಾಫ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು 30 ನಿಮಿಷಗಳ ಕಾಲ ಕ್ಲೋಸ್ ಮಾಡಿ ಬಿಡೋಣ. ಅಷ್ಟರಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕಕ್ಕೆ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಸಕ್ಕರೆ ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೇ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ, ಅದಕ್ಕೇ 2 ಕಪ್ ಸಕ್ಕರೆಗೆ 1 ಕಪ್ಪು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದೆಳೆ ಪಾಕ ಮಾಡ್ಕೋಬೇಕು. ಪಾಕ ತುಂಬ ಗಟ್ಟಿಯಾದ್ರೂ ಚೆನ್ನಾಗಲ್ಲ ಮತ್ತು ತುಂಬ ತೆಳ್ಳಗಾದ್ರೂ ಮೆತ್ತಗಾಗುತ್ತೆ. ಅದಕ್ಕೇ ಒಂದೆಳೆ ಪಾಕ ಬರುತ್ತಲ್ವ, ಅಷ್ಟು ಪಾಕ ಬಂದರೆ ಸಾಕು ನೋಡಿ. ಇವಾಗ ಆಲ್ಮೋಸ್ಟ್ ಆಗಿದೆ. ಇದಕ್ಕಿವಾಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೋತಿದ್ದೀನಿ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ತುಂಬ ಗಟ್ಟಿ ಆದ್ರೂ ಬಾದಾಮ್ ಪುರಿ ಮೇಲೆಲ್ಲ ಸಕ್ಕರೆ ಥರ ಸಿಗುತ್ತೆ, ಅದಕ್ಕೇ ಪಾಕ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಒಂದೆಳೆ ಪಾಕ ಮಾಡ್ಕೋಬೇಕು ನೋಡಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಈ ಥರ ಪಾಕ ಮಾಡೋ ವಿಧಾನವೂ ಅಷ್ಟೇ ತುಂಬ ಈಸಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ ನೋಡಿ. ಈ ಥರ ಮುಟ್ಟಿದ್ರೆ ಒಂದೆಳೆ ಪಾಕ ಬರುತ್ತಲ್ವ, ಆ ಥರ ಲೇಯರ್ ಬರಬೇಕು, ಅಷ್ಟು ಬಂದರೆ ಸಾಕು. ಇಲ್ಲ ಆ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸೌಟಿಗೆ ಈ ಥರ ತೊಗೊಂಡು ಲಾಸ್ಟಿಗೆ ಹನಿ ಬೀಳುತ್ತಲ್ವ, ಅದು ಒಂದೊಂದೇ ಹನಿ ನಿಧಾನಕ್ಕೆ ಬಿದ್ದರೆ ಅದು ಒಂದೆಳೆ ಪಾಕ ರೆಡಿಯಾಗಿರುತ್ತೆ. ಇವಾಗ ಪಾಕ ಆಗಿದೆ. ಇಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದು ಕೂಡ 30 ನಿಮಿಷ ಆಗಿದೆ. ಇವಾಗ ಮತ್ತೆ ಒಂದ್ಸಲ ನೀಟಾಗಿ ನಾದ್ಕೊಂಡಾದ್ಮೇಲೆ ಇವಾಗ ಒಂದು ಬಾಲ್ ಸೈಜಷ್ಟು ಹಿಟ್ಟ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡಿಕೊಂಡು ಈ ಥರ ಮಣೆ ಮೇಲೆ ಈ ಥರ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಅದಕ್ಕೆ ಈ ಥರ ರೋಲ್ ಮಾಡಿಕೊಂಡು ಈ ಥರ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ನಾವು ಚಪಾತಿ ಎಲ್ಲ ಮಾಡ್ತೀವಲ್ವ, ಅದರಿಗಿಂತ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡು ಈ ಥರ ಪೀಸಸ್ ಕಟ್ ಮಾಡಿ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಪೌಡರ್ ಹಾಕ್ಕೊಂಡು ಒಂದೊಂದನ್ನೇ ನೀಟಾಗಿ ಲಟ್ಟಿಸ್ಕೋಬೇಕು ನೋಡಿ. ಈ ಥರ ನಾವು ಚಪಾತಿ ಎಲ್ಲ ಮಾಡ್ತೀವಲ್ವ ಅದೇ ಶೇಪಲ್ಲಿ ಅಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ತುಂಬ ಗಟ್ಟಿ ಮಾಡ್ಕೊಬಿಡಿ, ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬ ಬೇಗ ಮೆತ್ತಗಾಗುತ್ತೆ. ಅದಕ್ಕೇ ಸ್ವಲ್ಪ ತೆಳ್ಳಗೇ ಈ ಥರ ಇಷ್ಟು ಅಗಲಗೆ ಮಾಡಿಕೊಂಡು ಇವಾಗ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ಥರ ಒಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡ್ಕೋಬೇಡಿ. ಮತ್ತೆ ಒಂದು ಶೇಪು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಅದು ಎಡ್ಜಸ್ ಇರುತ್ತಲ್ಲ ಅದನ್ನು ಒಂದು ಸಲ ಈ ಥರ ಪ್ರೆಸ್ ಮಾಡಿಕೊಂಡು ಮುಂದೆ ಲೇಯರ್ ಇರುತ್ತಲ್ಲ ಅದನ್ನು ಈ ಥರ ಲಟ್ಟಿಸ್ಕೋಬಾರ್ದು, ಮತ್ತು ಸ್ವಲ್ಪ ಹಿಂದೆ ಮಾತ್ರ ಮತ್ತೆ ಲಟ್ಟಿಸ್ಕೊಳ್ಳಿ. ಇದು ಲೇಯರ್ ಇರುತ್ತಲ್ಲ ಇದು ಹೀಗೆ ಇರಲಿ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲ ಬಾದಾಮ್ ಪುರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಮೀಡಿಯಮಾಗಿ ಕಾಯ್ದಿದ್ರೆ ಸಾಕು, ತುಂಬ ಜಾಸ್ತಿ ಕಾಯಿದ್ರೆ ಹಾಕಿದ ತಕ್ಷಣ ಕಪ್ಪಾಗುತ್ತೆ. ಅದಕ್ಕೇ ಮೀಡಿಯಮ್ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಿಮಗೆ ಈ ಥರ ಲೇಯರ್ ಎಲ್ಲ ಬಿಡ್ತಿದೆ ಅಂದರೆ ಇನ್ನೊಂದು ವಿಧಾನ ತೋರಿಸ್ತೀನಿ ಯಾವ ಥರ ಬೇಯಿಸ್ಬೋದು ಅಂತ, ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಲೇಯರ್ ಎಲ್ಲ ಈ ಥರ ಬಿಡಲ್ಲ.
ಈ ಥರ ಲೇಯರ್ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಕ್ರಿಸ್ಪಿಯಾಗಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತಕ್ಕೋಬೋದು ನೋಡಿ. ಇದನ್ನು ಆಗಿದೆಯಲ್ಲ, ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನಾನು ಇನ್ನೊಂದು ವಿಧಾನ ಈಸಿಯಾಗಿ ಬೇಯಿಸೋದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ಈ ಥರ ಬಾದಾಮ್ ಪುರಿ ಏನಾದರೂ ನಿಮಗೆ ಲೇಯರ್ ಬಿಡುತ್ತೆ ಅನಿಸಿದ್ರೆ ಈ ಥರ ಒಂದು ಲವಂಗನ ಈ ಥರ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡ್ರೆ ಅದು ಲೇಯರ್ ಬಿಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಈಸಿಯಾಗಿ ಮಾಡ್ಕೋಬೋದು. ಇದು ಲೇಯರ್ ಬಿಟ್ಟರೂ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಜಾಸ್ತಿ ಲೇಯರ್ ಬಿಡ್ತಿದೆ ಅನ್ನೋರು ಈ ಥರ ಲವಂಗ ಹಾಕ್ಕೊಂಡು ಕೂಡ ಈ ಥರ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ. ಇವಾಗ ಆಗಿದೆ ಇದು. ಈಗ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದೊಂದನ್ನೇ ಹಾಕ್ಕೋಬೇಕು. ಇವಾಗ ಇದು ಹಾಕ್ಕೊಂಡಾದಮೇಲೆ ಒಂದು ಸೈಡು ಒಂದು 3-4 ನಿಮಿಷ ಇದನ್ನು ನೆನೆಸ್ಕೊಳ್ಳಿ. ನೆನೆಸ್ಕೊಂಡಾದಮೇಲೆ ಒಂದು 3-4 ನಿಮಿಷ ಆದಮೇಲೆ ಏನೂ ಮುಚ್ಚಾಕ್ಕೊಂಡು ಎರಡೂ ಸೈಡು 3 ನಿಮಿಷ ಅಥವಾ 4 ನಿಮಿಷ ನೆನೆಸಿಟ್ಕೊಳ್ಳಿ. ನಾವು ಹಾಕಿದ್ವಲ್ವ ಅದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನಿಮಗೆ 10 ನಿಮಿಷ ಪಾಕದಲ್ಲಿ ಬಿಟ್ಟರೂ ಕೂಡ ಅದು ಮೆತ್ತಗಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದೊಂದನ್ನೇ ಈ ಥರ ಸ್ವಲ್ಪ ಪಾಕ ಎಲ್ಲ ಹಿಂಡ್ಕೊಂಡು ನೀಟಾಗಿ ತಕ್ಕೊಂಡ್ರೆ ಬಾದಾಮ್ ಪುರಿ ರೆಡಿಯಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊಕೊನೆಟ್ ಪೌಡರ್ನ ಹಾಕ್ಕೊಂಡ್ರೆ ಬಾದಾಮ್ ಪುರಿ ರೆಡಿಯಾಗಿದೆ. ನಾನು ಮನೇಲಿ ತುರಿದಿರೋದೇ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬಾದಾಮ್ ಪುರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಇದನ್ನು ಎಷ್ಟು ದಿನ ಇಟ್ಟರೂ ಇದೇ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಕ್ರಿಸ್ಪಿಯಾಗಿರೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಎಲ್ಲ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ.